ಮೋಸದಿಂದಲೇ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿದಂತ ಗ್ಯಾಂಗ್ ದರ್ಶನ್ ಜೊತೆ ಫೋಟೋ ತೆಗೆಸಬಹುದು ಅಂತ ಆಹ್ವಾನ ನೀಡಲಾಗಿತ್ತು. ಕ್ಷಮೆ ಕೇಳು, ದರ್ಶನ್ ಜೊತೆ ಫೋಟೋ ತೆಗೆಸಬಹುದು. ಒಂದು ಸಾರಿ ಕೇಳಿದ್ರೆ ಆಯ್ತು, ಬಾಸ್ ಒಂದು ಫೋಟೋ ಕೊಡ್ತಾರೆ, ಸೆಲ್ಫಿ ಕೊಡ್ತಾರೆ, ಏನೋ ಸಾರಿ ಕೇಳಿದ್ರೆ ಏನಿದೆಪ್ಪ ಅಂತ ಮೇ ಬಿ ಅವನು ಕೂಡ ಅದರಲ್ಲೇ ಮುಗ್ದೋಗುತ್ತೆ, ಅಷ್ಟರಲ್ಲೇ ಪರಿಚಯ ಮಾಡಿಸ್ಕೊಂಡು ಪುಸಲಾಯಿಸಿದ್ರು. ಮೋಸದಿಂದಲೇ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಲಾಗಿತ್ತು. ನೀನು ಬಂದೊಂದು ಸಾರಿ ಕೇಳಿದ್ರೆ ಬಾಸ್ ಜೊತೆ ಒಂದು ಫೋಟೋ ತೆಗೆಸ್ಬೋದು ಅಂತ ಅಲ್ಲಿ ಹೇಳಿರ್ತಾರೆ. ಯಾರು? ರಘು. ನೋಡಿ, ಇದೇ ಪೆಟ್ರೋಲ್ ಬಂಕ್, ಇದೇ ಸ್ಪಾಟ್. ಈಗ ಕುಂಚಿಕನಾಳ್ನ ಪೆಟ್ರೋಲ್ ಬಂಕ್ ಏನಿದೆ, ಸೊ ಅಲ್ಲಿಂದ ಆತನನ್ನ ಎತ್ತಾಕೊಂಡು ಹೋಗಿರೋದು ಇವರು. ಮೋಸದಿಂದಲೇ ಪುಸಲಾಯಿಸಿ ಕರ್ಕೊಂಡು ಬರಲಾಯಿತು. ಒಂದು ವಾರದಿಂದ ಆಲ್ಮೋಸ್ಟ್ ರೇಣುಕಾ ಸ್ವಾಮಿ ಮೇಲೆ ಕಣ್ಣಿಟ್ಟಿದ್ರು. ಚಳ್ಳಕೆರೆ ಗೇಟ್ವರೆಗೆ ಸ್ಕೂಟಿಯಲ್ಲಿ ಬಂದಿದ್ದ ರೇಣುಕಾ ಒಂದು ವಾರದಿಂದ ಇವನ ಮೇಲೆ ಎಲ್ಲೆಲ್ಲಿ ಹೋಗ್ತಾನೆ, ಕೆಲಸಕ್ಕೆ ಬರೋದು ಎಷ್ಟೊತ್ತಿಗೆ ಎಲ್ಲವೂ ಕೂಡ ಅವರು ಟ್ರ್ಯಾಕ್ ಮಾಡಿದ್ದಾರೆ. ಅದಾದ್ಮೇಲೆ ಕುಂಚಿಕನಾಳ್ ಪೆಟ್ರೋಲ್ ಬಂಕ್ ಬಳಿ ಕಿಡ್ನಾಪ್ ಮಾಡಿದ್ದಾರೆ. ಆತ ಅಲ್ಲಿವರೆಗೆ ಒಂದು ಸ್ವಲ್ಪ ದೂರ ಆತನ ವೆಹಿಕಲ್ ಬಂದಿದ್ದಾನೆ. ಮೊದಲು 2,000 ರೂಪಾಯಿನ ಡೀಸೆಲ್ ಹಾಕಿಸ್ಕೊಂಡಿದ್ದಾರೆ. ಆ ವೇಳೆ ಆಟೋದಲ್ಲಿ ರೇಣುಕಾ ಸ್ವಾಮಿ ಅಲ್ಲಿಗೆ ಬರ್ತಾನೆ ಪೆಟ್ರೋಲ್ ಬಂಕ್ ಬಳಿ. ಇನ್ನು ಈ ಪೆಟ್ರೋಲ್ ಬಂಕ್ ಏನಿದೆ, ಎಲ್ಲಿ ಈತನನ್ನ ಕಾರಿಗೆ ಹತ್ತಿಸ್ಕೊಳ್ಳಾಯ್ತು, ಅಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ಸಾಕ್ಷ್ಯ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ಕುಂಚಿಕನಾಳ್ ಬಳಿಯಿಂದ ರೇಣುಕಾ ಸ್ವಾಮಿಯನ್ನು ಕಾರ್ನಲ್ಲಿ ಕಿಡ್ನಾಪ್ ಮಾಡಲಾಗಿದೆ. ನಾನೀಗ ಇದೇ ಪೆಟ್ರೋಲ್ ಬಂಕ್ ಬಳಿ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಚಿತ್ರದುರ್ಗ ನಗರದಿಂದ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿ ಬೆಳಗ್ಗೆ 9:30ಕ್ಕೆ ತನ್ನ ಮನೆಯಿಂದ ಹೊರಡ್ತಾನೆ. ಸ್ಕೂಟಿಯಲ್ಲಿ ಹೊರಡ್ತಾನೆ. ಚಳ್ಳಕೆರೆ ಗೇಟ್ ಮೂಲಕ ಸರಸ್ವತಿಪುರಂ 2ನೇ ಮುಖ್ಯ ರಸ್ತೆ ಬಳಿಗೆ ಬಂದು ಆತ ಬೈಕನ್ನು ನಿಲ್ಲಿಸ್ತಾನೆ. ಯಾಕಂತಂದರೆ ಒಂದು ವಾರದಿಂದ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಬೆನ್ನು ಬಿದ್ದಿರುತ್ತೆ. ಆತನಿಗೆ ದರ್ಶನ್ ಬಳಿಗೆ ಕರೆದೊಯ್ತೇವೆ, ನಿನಗೆ ದರ್ಶನ್ ಜೊತೆಗೆ ಫೋಟೋಗಳನ್ನು ತೆಗೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಮತ್ತು ನೀನು ಏನು ಪವಿತ್ರ ಗೌಡಿಗೆ ಮೆಸೇಜನ್ನು ಮಾಡಿದೀಯಾ ಅದು ದರ್ಶನ್ ಅವರಿಗೆ ಗೊತ್ತಾಗಿದೆ, ಹೀಗಾಗಿ ಒಂದು ಬಾರಿ ಕ್ಷಮೆ ಕೇಳಿದರೆ ನಿನಗೆ ಇಷ್ಟೆಲ್ಲ ಅವಕಾಶಗಳು ಲಭ್ಯ ಆಗ್ತವೆ ಅಂತ ಹೇಳಿ ಆತನನ್ನು ಪುಸಲಾಯಿಸಿ ಆತನನ್ನು ತಮ್ಮ ಜೊತೆಗೆ ಕರೆದೊಯ್ತಕ್ಕಂಥ ಕೆಲಸವನ್ನು ದರ್ಶನ್ ಅಭಿಮಾನಿ ಸಂಘದ ರಘು ಮಾಡಿರ್ತಾನೆ. ಆತನ ಜೊತೆಗೆ ಚಿತ್ರದುರ್ಗದ ಇನ್ನಿತರರು ಅಂದರೆ ಜಗದೀಶ್ ಮತ್ತು ಅನು ಅಂತಕ್ಕಂಥವ್ರು ಕೂಡ ಸೇರ್ಕೊಂಡಿರ್ತಾರೆ. ಹೀಗಾಗಿ 8ನೇ ತಾರೀಕು ರಘುವನ್ನು ಕ್ಯಾಚ್ ಹಾಕಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ರಘು ಚಳ್ಳಕೆರೆ ಗೇಟ್ ಪಾಸ್ ಆದ ತಕ್ಷಣವೇ ರಘು ಈ ಒಂದು ಏನಂತಂದರೆ ಆಟೋದಲ್ಲಿ ಬಂದು ಈ ಒಂದು ಸ್ವಾಮಿಯನ್ನು ಆಟೋಗೆ ಹಚ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಹೀಗಾಗಿ ಆ ಒಂದು ಆಟೋಗೆ ರೇಣುಕಾ ಸ್ವಾಮಿಯನ್ನು ರಘು ಹತ್ತಿಸಿಕೊಂಡು ನೇರವಾಗಿ ಕುಂಚಿಕನಾಳ್ ಕಡೆಗೆ ಹೊರಡ್ತಾನೆ. ಕುಂಚಿಕನಾಳ್ ಪೆಟ್ರೋಲ್ ಬಂಕ್ ಬಳಿಗೆ ಬರಲಿಕ್ಕೆ ಓರ್ವ ಕಾರ್ ಚಾಲಕನಿಗೆ ಹೇಳಿರ್ತಾರೆ, ಬಾಡಿಗೆಗೆ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಆತನಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಕಾರ್ ಚಾಲಕ ಸಹಜವಾಗಿ ಬಾಡಿಗೆಗೆಂದು ಕುಂಚಿಕನಾಳ್ ಬಳಿಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಆರೋಪಿ ಜಗದೀಶ್ ಏನಿದ್ದಾನೆ, ಇದೇ ಪೆಟ್ರೋಲ್ ಬಂಕ್ನಲ್ಲಿ 2,000 ರೂಪಾಯಿ ಡೀಸೆಲನ್ನು ಹಾಕಿಸಿ ಕಾರನ್ನು ರೆಡಿ ಮಾಡಿಟ್ಕೊಳ್ತಾನೆ. ಅಷ್ಟೊತ್ತಿಗೆ ರಘು ಮತ್ತು ಅನು ಅಂತಕ್ಕಂಥ ವ್ಯಕ್ತಿ ಈ ರೇಣುಕಾ ಸ್ವಾಮಿಯನ್ನು ಆಟೋದಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಕರೆತರ್ತಾರೆ. 9:56, 9:57 ಸುಮಾರಿಗೆ ಈ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಬಂದಂಥವರು ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲನ್ನು ಹಾಕಿಸ್ಕೊಂಡು ಏನು ಕಾರ್ ಮುಂದಕ್ಕೆ ಹೋಗುತ್ತೆ ಅದೇ ಸ್ಪಾಟಿಗೆ ಆಟೋ ಕೂಡ ಬಂದು ನಿಲ್ಲುತ್ತೆ. ಬಂದು ನಿಂತಹ ಸಂದರ್ಭದಲ್ಲಿ ಆಟೋದಲ್ಲಿದ್ದಂಥ ರೇಣುಕಾ ಸ್ವಾಮಿಯನ್ನು ಕಾರಿಗೆ ಶಿಫ್ಟ್ ಮಾಡಿಕೊಳ್ತಾರೆ. ತದನಂತರ ಇದೇ ಒಂದು ಪೆಟ್ರೋಲ್ ಬಂಕ್ ಬಳಿ ಇರತಕ್ಕಂಥ ಏನು ಬೈಪಾಸ್ ರಸ್ತೆ ಇದೆ, ಬೈಪಾಸ್ ರಸ್ತೆಯ ಕ್ರಾಸ್ನಲ್ಲಿ ಆತನನ್ನು ಕಾರಿಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಯಥಾ ರೀತಿ NH4ಗೆ ಶಿಫ್ಟ್ ಆಗಿ ಅಲ್ಲಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಅಕ್ಯೂಸ್ಗಳು ಎಲ್ಲರೂ ಮಾಡ್ತಾರೆ. ಆದರೆ ಕಾರ್ ಚಾಲಕ ರವಿ ಏನಿರ್ತಾನೆ ಆತನಿಗೆ ಬಾಡಿಗೆಗೆ ಎಂದು ಹೇಳಿ ಆತನನ್ನು ಕೂಡ ನಂಬಿಸಿ ಬೆಂಗಳೂರಿಗೆ ಕರೆದು ಹೋಗ್ತಕ್ಕಂಥ ಕೆಲಸವನ್ನು ಈ ಆರೋಪಿಗಳಿಗೆ ಮಾಡಿದ್ದಾರೆ. ತದನಂತರ ರವಿಗೂ ಕೂಡ ಬೆಂಗಳೂರಿಗೆ ಹೋದ ನಂತರವಷ್ಟೇ ಈ ಪ್ರಕರಣದ ಅಸಲಿಯತ್ತೇನು, ಯಾಕೆ ಕರೆದುಕೊಂಡು ಹೋದ್ರು, ಏನಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ಎಲ್ಲ ಸಾಕ್ಷ್ಯಾಧಾರಗಳನ್ನು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಅಸಲಿಯತ್ತೇನು, ಸತ್ಯಾಂಶ ಏನು, ಯಾವೆಲ್ಲ ಆರೋಪಿಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಪತ್ತೆಯಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.